ದಿಶಾ ಮಾವನ ಆಪರೇಷನ್ ಸಂಜೆವರೆಗೂ ಮುಂದುವರಿಯಿತು. ಹಲವು ಗಂಟೆಗಳ ನಂತರ ಡಾಕ್ಟರ್ ಹೊರಗಡೆ ಬಂದು ಒಳ್ಳೆ ಸುದ್ದಿ ಹೇಳಿದ್ರು. ದಿಶಾ ಹೃತ್ಪೂರ್ವಕವಾಗಿ ಡಾಕ್ಟರ್ಗೆ ಧನ್ಯವಾದ ಹೇಳಿದ್ಲು. ನಂತರ ದಿಶಾ ಮಾವಳಾದ ಶಶಿಧರ್ ಅವರನ್ನ ಮತ್ತೆ ಬೇರೆ ವಾರ್ಡ್ಗೆ ಸ್ಥಳಾಂತರಿಸಲಾಯಿತು. ಮಾವ ಅವರಿಗೆ ಎಚ್ಚರವಾದ ತಕ್ಷಣ ತನ್ನ ಮುಂದೆ ದಿಶಾಳನ್ನ ನೋಡಿದ್ರು. ಮಗಳೇ, ಲಾಸ್ಯ ಹೇಳಿದ್ದು ಎಲ್ಲ ಸುಳ್ಳು ಅಂತ ನನಗೆ ಒಂದ್ಸಲ ಹೇಳು. ಇಷ್ಟು ದೊಡ್ಡ ತಪ್ಪನ್ನ ಹೇಗ್ ಮಾಡ್ದೆ ನನ್ ಮಗಳೇ? ಮಾವ, ನೀವೇನು ಚಿಂತೆ ಮಾಡ್ಕೋಬೇಡಿ. ಆ ಥರ ಎಲ್ಲ ಏನೂ ಆಗಿಲ್ಲ. ಈಗ ನೀವು ಯಾವುದೇ ಸ್ಟ್ರೆಸ್ ತಗೋಬೇಡಿ. ಅವಿನಾಶ್ಗೆ ಈ ವಿಷಯ ಗೊತ್ತಿದ್ಯಾ? ಬಹುಶಃ ಇಲ್ಲ. ಇನ್ ಮುಂದೆ ಜಾಗ್ರತೆ ಆಗಿರು ಮಗಳೇ. ದೇವ್ರ ದಯೆಯಿಂದ ಇಂಥ ತಪ್ಪಾಗ್ಬಾರ್ದು. ಇದರಿಂದ ನೀನ್ ಮದ್ವೆ ಮುರಿಬಾರ್ದು. ಒಂದ್ ವೇಳೆ ನಾನ್ ಸತ್ ಮೇಲೆ ನಿನ್ನ ತಾಯಿಗೆ ಏನ್ ಹೇಳ್ಬೇಕು? ಶಶಿಧರ್ ಮಾತನಾಡಿ ಮಾತನ್ನ ಮುಗಿಸಿದ ತಕ್ಷಣ ಬಾಗಿಲು ತೆಗೆಯೋ ಶಬ್ದ ಕೇಳಿಸ್ತು. ದಿಶಾ ಆ ದಿಕ್ಕಿನಲ್ಲಿ ನೋಡಿದಾಗ ಸಂಪೂರ್ಣವಾಗಿ ಬೆಚ್ಚಿಬಿದ್ಲು. ಅಲ್ಲಿ ಅವಿನಾಶ್ ನಿಂತಿದ್ದ. ಅವನ ಜೊತೆ ಲಾಸ್ಯ ಕೂಡ ಬಂದಿದ್ಲು. ಈಗ ಹೇಗಿದೆ ನಿಮ್ಮ ಆರೋಗ್ಯ? ಅಯ್ಯೋ ಅವಿನಾಶ್ ಮಗ್ನೆ, ಬಾ ಬಾ ಕೂತ್ಕೋ ಬಾ. ದಿಶಾ, ಅವಿನಾಶ್ ತುಂಬಾ ಬ್ಯುಸಿ. ಆಪರೇಷನ್ ಬಗ್ಗೆ ಹೇಳೋದು ಏನಿತ್ತು? ಅವನ ಕೆಲಸಕ್ಕೆ ತೊಂದರೆ ಆಗಲ್ವಾ ಮಗಳೇ? ಮಾವ, ದಿಶಾ ನನಗೆ ಫೋನ್ ಮಾಡಿಲ್ಲ. ನಾನು ಲಾಸ್ಯಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ಲಾಸ್ಯಾಗಾಗಿ ಅಂದ್ರೆ? ಪಾಪ, ನಿಮ್ಮ ಆರೋಗ್ಯದ ಬಗ್ಗೆ ಕೇಳೋದ್ರ ಜೊತೆಗೆ ಇನ್ನೊಂದು ವಿಷಯನ ಹೇಳ್ಬೇಕಿತ್ತು. ಅದಕ್ಕಾಗಿ ನಾವಿಬ್ರು ಇಲ್ಲಿಗೆ ಬಂದಿದ್ದೀವಿ. ಇದನ್ನ ಹೇಳಿ ಲಾಸ್ಯ ದಿಶಾ ಕಡೆಗೆ ಕೆಟ್ಟದಾಗಿ ಒಂದು ಲುಕ್ ಕೊಡ್ತಾಳೆ. ಕಳೆದ 48 ಗಂಟೆಗಳಲ್ಲಿ ನಡೆದ ಎಲ್ಲವನ್ನ ಲಾಸ್ಯ ಶಶಿಧರ್ಗೆ ಹೇಳಿದ್ರೆ ಅವರು ಬದುಕೋದಿಲ್ಲ. ಈಗ ದಿಶಾ ಏನ್ ಮಾಡ್ತಾಳೆ? ಅವಳು ಲಾಸ್ಯಾಳನ್ನ ತಡಿತಾಳ ಅಥವಾ ತನ್ನ ತಂದೆ ತಾಯಿಯಂತೆ ಇರುವ ಮಾವನನ್ನ ಕಳ್ಕೊಳ್ತಾಳ? ಆಕ್ಚುಲಿ ಅಪ್ಪ, ಈಗ ಅವಿನಾಶ್ ನನ್ನ ಭಾವ ಮಾತ್ರ ಅಲ್ಲ, ಅವಳು ಬಾಸ್ ಕೂಡ ಅಲ್ವಾ? ಲಾಸ್ಯ ಈಗ ಅವಿನಾಶ್ ಕಂಪನಿಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಿನಾಶ್ ಅವಳ ಕೆಲಸನ ತುಂಬಾ ಹೊಗಳ್ತಾನೆ. ಸರಿ, ಅದು ಒಳ್ಳೇದೆ. ಲಾಸ್ಯಾಳ ಎಜುಕೇಶನ್ಗಾಗಿ ನಾವು ಅನುಭವಿಸಿದ ಕಷ್ಟಗಳು ಈಗ ಸಿಹಿ ಫಲ ಸಿಕ್ಕಿದೆ. ತಾತ್ಕಾಲಿಕವಾಗಿ ದಿಶಾ ಲಾಸ್ಯಾಳನ್ನ ತಡೆಯಲು ಯಶಸ್ವಿಯಾಗಿದ್ದಳು. ಆದ್ರೆ ಯಾವಾಗ ಅವಳು ಏನನ್ನಾದ್ರೂ ಹೇಳ್ಬಿಡ್ತಾಳ ಅನ್ನೋ ಭಯ ಅವಳಲ್ಲಿತ್ತು. ನೀವೆಲ್ಲರೂ ಯಾಕೆ ನಿಂತಿದ್ದೀರಾ? ಕುತ್ಕೊಳ್ಳಿ. ನಾವು ನಿಮ್ಮ ಆರೋಗ್ಯ ವಿಚಾರಿಸಲು ಬಂದಿದ್ವಿ. ಈಗ ನೀವು ಚೆನ್ನಾಗಿದ್ದೀರಾ? ಅದರಿಂದ ನಾವು ಹೋಗ್ತೀವಿ. ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ನೀವು ನಿಮ್ಮ ಕೆಲಸಗಳನ್ನ ಮಾಡಿ, ನನ್ನ ಬಗ್ಗೆ ಚಿಂತಿಸಬೇಡಿ. ಮಾವ, ನಿಮಗೆ ಏನೇ ಬೇಕಾದರೂ ನನಗೆ ಫೋನ್ ಮಾಡಿ ಅಥವಾ ಲಾಸ್ಯಾಗೆ ಫೋನ್ ಮಾಡಿ. ಅವಿನಾಶ್ ವರ್ತನೆಯನ್ನ ನೋಡಿ ಶಶಿಧರ್ ಯಾವಾಗ್ಲೂ ದಿಶಾ ತುಂಬಾ ಅದೃಷ್ಟಶಾಲಿ ಅಂತ ಭಾವಿಸ್ತಾ ಇದ್ರು. ಇಂತಹ ಒಬ್ಬ ಒಳ್ಳೆ ಹುಡುಗನನ್ನ ಅವಳು ಹುಡುಕೊಂಡಿದ್ದಾಳೆ ಅಂತ. ಇಂದು ತನ್ನ ಬ್ಯುಸಿ ವೇಳೆಯಲ್ಲೂ ಅವನು ಬಂದು ನೋಡಿದ್ದು ಶಶಿಧರ್ಗೆ ಅವಿನಾಶ್ ಮೇಲೆ ಗೌರವ ಇನ್ನೂ ಹೆಚ್ಚಾಯ್ತು. ಅವಿನಾಶ್. ಹಾ ಮಾವ. ಲಾಸ್ಯ ನಿನ್ ಜೊತೆ ಕೆಲಸ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ಸಂತೋಷ. ಅವಳು ನಿನಗೆ ನಾದ್ನಿ ಅಂತ ಅವಳಿಗೆ ಕೆಲಸದಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಕೊಡಕ್ ಹೋಗ್ಬೇಡ. ಅದರ ಅಗತ್ಯ ಇಲ್ಲ. ಲಾಸ್ಯ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಅವಿನಾಶ್. ಹಾಂ ಹೇಳಿ. ಇನ್ನೊಂದು ವಿಷಯ ನಿನ್ನ ಜೊತೆ ಮಾತಾಡಬೇಕಿತ್ತು. ಹಾಂ ಹೇಳಿ. ಮಗನೇ, ನನ್ನ ಟೈಮ್ ಯಾವಾಗ ಬೇಕಾದರೂ ಬರ್ಬೋದು. ಅದಕ್ಕಾಗಿ ನಾನು ಹೋಗೋ ಮುಂಚೆ ನಿಮ್ಮಿಬ್ರು ಮಕ್ಕಳ ಜೊತೆ ಆಟಾಡಬೇಕು ಅಂತ ಇಷ್ಟಪಡ್ತೀನಿ. ಶಶಿಧರ್ ಅವರ ಮಾತನ್ನ ಕೇಳಿ ದಿಶಾ ತಲೆ ಅಲ್ಲಾಡಿಸ್ತಾಳೆ. ಅವಳು ತನ್ನ ಮಾವನಿಗೆ ತಾನು ಯಾವತ್ತೂ ತಾಯಿ ಆಗಲು ಸಾಧ್ಯವಿಲ್ಲ ಅನ್ನೋ ವಿಷಯ ಹೇಳೇ ಇರ್ಲಿಲ್ಲ. ಪಾಪ, ಬಹುಶಃ ನಿಮಗ್ ಗೊತ್ತಿಲ್ಲ, ಆದ್ರೆ ಈ ದಿಶಾ ಎಂದಿಗೂ ನಾನ್ ಮರ್ತೆ ಹೋಗಿದ್ದೆ. ನರ್ಸ್ ಮಾವನ ಔಷಧಿಗೆ ಅಂತ ಈ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ ಮೆರಿಸಿ ಫಾರ್ಮಸಿಯಿಂದ ತರಿಸು. ನಾನು ಅವಿನಾಶ್ ಜೊತೆ ಒಬ್ಳೆ ಮಾತಾಡ್ಬೇಕು. ಅಕ್ಕ, ಏನಷ್ಟು ಪ್ರೈವೇಟ್ ಮಾತು ಎಲ್ರ ಮುಂದೆ ಹೇಳಕ್ಕಾಗಲ್ವಾ? ಅಷ್ಟಕ್ಕೂ ನಾವೆಲ್ರೂ ಒಂದೇ ಕುಟುಂಬದವರು. ಮರೆ ಮಾಚೋದೇನಿದೆ ಅಲ್ವಾ ಅವಿನಾಶ್? ವಿದೇಶದಲ್ಲಿ ಓದ್ ಬಂದ ಮೇಲೆ ನೀನು ವೆಸ್ಟರ್ನ್ ಕಲ್ಚರ್ ತುಂಬಾ ಕಲ್ತಿದ್ಯಾ. ನೀನು ನಿನ್ ಭಾವನ ಅವ್ರ ಹೆಸರು ಹಿಡಿದು ಕರೀತಾ ಇದೀಯಾ. ಲಾಸ್ಯ,
ಗಂಡ ಹೆಂಡತಿಯ ವೈಯಕ್ತಿಕ ವಿಷಯದಲ್ಲಿ ಯಾವತ್ತೂ ಹಸ್ತಕ್ಷೇಪ ಮಾಡಬಾರದು. ಈಗ ಹೋಗಿ ಔಷಧಿ ತಗೊಂಡ್ ಬಾ. ನಾನು ನಿನ್ ಜೊತೆ ಮಾತಾಡ್ಬೇಕು. ಹೊರಗಡೆ ಬರ್ತೀಯಾ? ಮಾವ, ನಾನೊಂದು ಸ್ವಲ್ಪ ಹೊತ್ತು ಬಂದೆ. ಇಂದು ಮಾವನ್ ಸರ್ಜರಿ ಆಯ್ತು. ಮತ್ತೆ ನೀನ್ ನೋಡಿದ್ಯಲ್ಲ, ಅವ್ರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಡಾಕ್ಟರ್ ಹೇಳಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಸ್ಟ್ರೆಸ್ ಕೊಡಬಾರ್ದು ಅಂತ. ಅವ್ರಿಗೆ ಸ್ಟ್ರೆಸ್ ಕೊಟ್ರೆ ಅವ್ರ ಸ್ಥಿತಿ ಇನ್ನೂ ಹದಗೆಡಬಹುದು. ಈ ಬಾರಿ ಅವರನ್ನ ಉಳಿಸೋದು ಇನ್ನೂ ಕಷ್ಟ ಆಗಬಹುದು. ಆದ್ರಿಂದ ಅವ್ರಿಗೆ ನಮ್ ಡಿವೋರ್ಸ್ ವಿಷಯದ ಬಗ್ಗೆ ಗೊತ್ತಾಗ್ಬಾರ್ದು. ಇಲ್ಲ ಅಂದ್ರೆ ಆ ಶಾಕನ್ನ ಅವರು ತಡೆಯಕ್ಕಾಗಲ್ಲ. ನೀನ್ ಅವ್ರಿಗೆ ಏನು ಹೇಳ್ಬೇಡ. ಮೊದ್ಲಿಗೆ ಹೆಂಡತಿ ಅಂತೆ ಆರ್ಡರ್ ಮಾಡೋದನ್ನ ನಿಲ್ಸು. ಕಾನೂನ್ ಪ್ರಕಾರ ನಾವಿನ್ನೂ ಡಿವೋರ್ಸ್ ತಗೊಂಡಿಲ್ಲ, ಆದ್ರೆ ಮನ್ಸಲ್ಲಿ ಈಗಾಗ್ಲೇ ದೂರ ಆಗಿದ್ದೀವಿ. 4 ವರ್ಷ ಒಟ್ಟಿಗೆ ಇದ್ವಿ. ಆಗ ನಾನ್ ನಿನ್ಗೆ ಆರ್ಡರ್ ಕೊಡೋ ಹಕ್ಕನ್ನ ನನಗ್ ಕೊಟ್ಟಿಲ್ಲ. ಈಗ ನಾವು ಬೇರೆ ಆಗಿದ್ದೀವಿ. ನಾನ್ ನಿನ್ಗೆ ಯಾವ ಆರ್ಡರ್ ಕೊಡ್ಲಿ ಅವಿನಾಶ್? 4 ವರ್ಷದ ಜೀವನದಲ್ಲಿ ಎಂದಿಗೂ ನಿನ್ ಬಳಿ ಏನೂ ಕೇಳಿಲ್ಲ. ಆದ್ರೆ ಇವತ್ತು ನಿನ್ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ. ಅವ್ರಿಗೆ ಏನೂ ಗೊತ್ತಾಗ್ಬಾರ್ದು. ನಿನಗನ್ನಿಸ್ತಾ ಇರಬಹುದು, ನೀನು ನನ್ ಮಾತು ಕೇಳಿದ್ರೆ ನೀನು ಸೋಲ್ತೀಯ, ಮತ್ತೆ ನಾನ್ ಗೆಲ್ತೀನಿ ಅಂತ. ಇದು ಗೆಲುವು ಸೋಲಿನ ವಿಷಯ ಅಲ್ಲ ಅವಿನಾಶ್. ಇದು ಒಂದು ಜೀವದ ಪ್ರಶ್ನೆ. ಅವರು ನನ್ ಮಾವ ಅಷ್ಟೇ ಅಲ್ಲ, ಅವರು ಲಾಸ್ಯಗೆ ತಂದೆ ಸಹ. ನನಗೋಸ್ಕರ ಅಲ್ದೇ ಇದ್ರು ಕನಿಷ್ಠ ಲಾಸ್ಯಗೋಸ್ಕರನಾದ್ರೂ ಇದನ್ನ ಮಾಡು. ಸರಿ, ನಾನು ಲಾಸ್ಯ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ತೀನಿ. ಈಗ ನಿನ್ ಮಾತು ಮುಗ್ದಿದ್ರೆ ನಾನು ಹೋಗ್ಬೋದೆ? ನನಗೆ ಲೇಟ್ ಆಗ್ತಿದೆ. ದಿಶಾ ತನ್ನ ಮಾವನ ವಾರ್ಡ್ಗೆ ತಲುಪೋದಕ್ಕೆ ಆತರಳಾಗಿದ್ಲು. ಆದ್ರೆ ಲಾಸ್ಯ ಮೊದ್ಲೇ ತಲುಪಿದ್ರೆ ಎಲ್ಲಾನು ಹೇಳ್ಬಿಡ್ತಾಳೆ ಅನ್ನೋ ಭಯ ಅವಳಿಗಿತ್ತು. ನಿನ್ ಕುತ್ತಿಗೆ ಮೇಲೆ ಈ ಗುರ್ತೇನು? ಅದು ಯಾವ ರೀತಿಯ ಗುರುತು ಅನ್ನೋದನ್ನ ಅವಿನಾಶ್ಗೆ ಕಂಡುಹಿಡಿಯೋದಕ್ಕೆ ಹೆಚ್ಚು ಸಮಯ ಬೇಕಾಗ್ಲಿಲ್ಲ. ಅದು ಒಂದು ಆಕ್ಸಿಡೆಂಟ್ ಅವಿನಾಶ್. ಮತ್ತು ನಾನ್ ನಿನಗೆ ಯಾವುದೇ ಸ್ಪಷ್ಟನೆ ಕೊಡ್ಬೇಕಾದ ಅಗತ್ಯ ಇಲ್ಲ. ಮಾವ ಹುಷಾರಾದ್ಮೇಲೆ ನಾವು ಡಿವೋರ್ಸ್ ಪ್ರಕ್ರಿಯೆನ ಪೂರ್ಣಗೊಳಿಸೋಣ. ಅದರ ನಂತರ ನೀನ್ ನನ್ ಮುಖ ನೋಡ್ಬೇಕಾಗಿಲ್ಲ, ನಾನ್ ನಿನ್ ಮುಖ ನೋಡ್ಬೇಕಾಗಿಲ್ಲ. ಈಗ ನಿನ್ಗೆ ಪ್ರಶ್ನೆ ಕೇಳೋ ಹಕ್ಕಿಲ್ಲ ಅವಿನಾಶ್. ನೀನು ಒಂದ್ ವಿಷಯ ಮರ್ತಿದ್ಯಾ. ನಾನಿನ್ನು ನಿನ್ ಗಂಡ. ಇನ್ನೂ ಡಿವೋರ್ಸ್ ಆಗಿಲ್ಲ. ಹೇಳೋ ಯಾರು, ಇಲ್ಲ ಅಂದ್ರೆ ನಿನ್ ಪ್ರಾಣ ತೆಗೆದ್ಬಿಡ್ತೀನಿ. ನನಗೆ ಗಂಡನೇ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಯಾವತ್ತೂ ಇರ್ಲಿಲ್ಲ. ದಿಶಾ ತನ್ನ ಮಾವನ ವಾರ್ಡ್ ಕಡೆ ಹೋಗ್ತಾಳೆ. ಅವಳಿಗೆ ಒಂದೇ ಮಾತಿನ ಭಯ ಇತ್ತು. ಲಾಸ್ಯ ಒಬ್ಬಳೇ ಇದ್ದಾಗ ತನ್ನ ತಂದೆಗೆ ಎಲ್ಲವನ್ನ ಹೇಳ್ಬಿಡ್ತಾಳೆ ಅಂತ. ಮಾವ, ಲಾಸ್ಯ ಔಷಧಿನ ತರ್ಲಿಲ್ವಾ? ಇಲ್ಲ. ಏನಾಯ್ತು? ಅವಿನಾಶ್ ಮತ್ತೆ ಬರ್ಲಿಲ್ವಾ? ಅದು ಅವಿನಾಶ್ಗೆ ಕಾಲ್ ಬಂತು, ಅವ್ರು ಹೋಗ್ಬೇಕಾಯ್ತು. ಆದ್ರೆ ಅವನು ನಾಳೆ ಖಂಡಿತ ನಿಮ್ಮನ್ನ ನೋಡಕ್ ಬರ್ತಾನೆ ಅಂತ ಮಾವನಿಗೆ ಹೇಳು ಅಂತ ನನಗೆ ಹೇಳ್ದ. ನೀನ್ ತುಂಬಾ ಅದೃಷ್ಟಶಾಲಿ ಮಗಳೇ. ಇಷ್ಟು ಅರ್ಥ ಮಾಡ್ಕೊಳ್ಳೋ ಗಂಡ ನಿನಗೆ ಸಿಕ್ಕಿದ್ದಾನೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.